ಶಿವಮೊಗ್ಗದ ಶಿವಮೊಗ್ಗ ಚೌಟ್ರಲ್ಲಿ ಇಲ್ಲಿ ಬಂದಿದ್ದು ಆವಾಗ ಶೂಟ್ ಮಾಡಿರೋದು. ಸ್ವಲ್ಪನೇ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ. ಇದು ಹೂಗಳು ಡೈಲಿ 1 ದಿವಸ 2 ದಿವಸ 3 ದಿವಸ ಅಂತ 7 ದಿವಸದವರೆಗೂ ಬಿಡ್ತಾವಂತೆ. ಕ್ಯಾಪ್ಚರ್ ಮಾಡಿದ್ದೆ, ಈಗ ಕಡಿಮೆ ಆಗಿಬಿಟ್ಟಿದ್ದಾವೆ. ನಿಜ 7 ದಿವಸದವರೆಗೂ ತುಂಬ ಚೆನ್ನಾಗಿ ಬಿಟ್ವಿ, ಆಮೇಲೆ ಕಡಿಮೆ ಆಯಿತು. ಮೆಹಂದಿ ಕಲಿಸ್ತಾ ಇದ್ದೀನಿ. ಇದು ಮೆಹಂದಿ. ಕಷ್ಟ ಹೊಸದೇನು ಅಲ್ಲ, ಶಾಂತಿಯಿಂದ ಕಾಣಲಿಲ್ಲ, ನೋವಲ್ಲಿ ಹುಟ್ಟಿ ನೋವಲ್ಲದು ನೋವೇ ನನಗೀಗ ಎಲ್ಲ. ನೋಡಿ ನಂದು ರಿಯಲ್ ಫೇಸ್ ನೋಡಿ, ಯಾಕೆ ಇಲ್ಲೆಲ್ಲ ಪಿಂಪಲ್ ಆಗ್ತಾಯಿದೆ. ಅದಕ್ಕೆ ರಿಟಚ್ ಕೊಡೋಣ, ಸ್ವಲ್ಪ ಫೇಸ್ ಸ್ವಲ್ಪ ಚೆನ್ನಾಗಿ ಕಾಣಲಿ. ಗೈಸ್ ಹೇಗಿದ್ದೀರ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಯಾಕೆ ನಾನು ವಿಡಿಯೋನ ಮಾಡ್ತಾ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತೀನಿ ಅಂದರೆ, ಯುಗಾದಿ ಹಬ್ಬದ ಎಫೆಕ್ಟ್. ನಮ್ಮ ಮನೆಯವ್ರು ಹೇಳಿದ್ನಲ್ಲ, ನಮ್ಮ ಮನೆಯವರು ಯುಗಾದಿ ಹಬ್ಬ ನನ್ನ ಜೊತೆ ಮಾಡದೆ ಹೋಗ್ಬಿಟ್ರು ಅಂತ, ಅಲ್ಲ ಸಾರಿ ಬೆಂಗಳೂರಿಗೆ ಹೋದ್ರು ಅಂತ. ಅವತ್ತಿಂದ ನನ್ನ ಜೊತೆ ಅವ್ರ ಫೋನಲ್ಲೆಲ್ಲ ಮಾತಾಡಿಲ್ಲ. ಟಿಲ್ ನಾವು ನಾನೇ ಕಾಲ್ ಮಾಡಿದ್ರು ಕೂಡ ಮಾಡ್ತೀನಿ ಇಂದವರು ಮಾಡಿಲ್ಲ. ನನಗೆ ಏನಾಗ್ಬಿಡುತ್ತೆ ಅಂದರೆ, ಸಖತ್ತು ಒಂಥರ ಬೇಜಾರಾಗ್ಬಿಡುತ್ತೆ. ಗೊತ್ತು ರಿಯಾಲಿಟಿ. ಅವರೇನು ತಲೆ ಕೆಡಿಸ್ಕೊಳಲ್ಲ, ಆರಾಮ್ಸೆ ಅವ್ರ ಕಂಫರ್ಟ್ ಝೋನ್ನ ಅವ್ರು ನೋಡ್ತಾರೆ. ಮತ್ತು ಹಂಗೆಲ್ಲ ಹೆಂಡತಿ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಾಗಿದ್ದರೆ ಅವರು ನಮ್ಮನ್ನು ಇಬ್ಬರನ್ನೇ ಬಿಟ್ಬಿಟ್ಟು ಅವ್ರು ಹಂಗೆಲ್ಲ ಇರ್ತಿರ್ಲಿಲ್ಲ. ನಮ್ಮ ಬಗ್ಗೆ ಯಾವ ಕನ್ಸರ್ನು ಕೇರ್ ಏನೂ ಇಲ್ಲ. ಆ ಸತ್ಯ ಗೊತ್ತಿದ್ದರೂ ನಾನೇ ಭ್ರಮೆಗೆ ಹೊರಟೋಗ್ಬಿಡ್ತೀನಿ. ಅವ್ರಿಗೆ ನಮ್ಮ ಬಗ್ಗೆ ಯಾವ ಕನ್ಸರ್ನ್ ಏನಿಲ್ಲ ಗೊತ್ತಿದ್ದರೂ ನಾನೇ ಮತ್ತೆ ಭ್ರಮೆಗೆ ಹೋಗ್ತೀನಿ. ಅದರಿಂದ ನಾನು ಸ್ವಲ್ಪ ಹೊರಗೆ ಬರೋಕ್ಕೆ ನನಗೆ ಇಷ್ಟು ದಿನ ಟೈಮು ಬೇಕಾಯಿತು. ಗ್ರಹಗತಿಗಳು ಇಂಪ್ಯಾಕ್ಟ್ ಆಗ್ತವೆ ಅಂತ ಕಾಣುತ್ತೆ. ಮತ್ತು ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿದಾರಾ ಅನ್ನೋ ಒಂದೊಂದು ಸರಿ ಥಾಟ್ ಬರ್ತಾ ಇರುತ್ತೆ ನನಗೆ. ಹಂಗಾಗಿ ನಾನು ಐಸೋಲೇಟೆಡ್ ಆಗಿಬಿಡ್ತೀನಿ. ಮತ್ತು ಹೆಲ್ತ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಹೆಲ್ತ್ ಇಶ್ಯೂಸು ಅದು ಕೂಡ ಮ್ಯಾಟ್ರ್ ಆಗುತ್ತೆ. ದೇಹ ಸ್ಪಂದಿಸಲ್ಲ, ಅಯ್ಯೋ ಹೋಗು ಆ ಕಡೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಮತ್ತು ಏನೆಂದು ಹೆಸರಿಡಲಿ ನಿಮ್ಮ ಈ ಪ್ರೀತಿಗೆ, ಯಾರಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಆಗ್ತಿರೋದಕ್ಕೆ ನನ್ನಿಂದ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ, ವೀಡಿಯೋಸ್ ಮಾಡಬೇಕು ಅಂತ ನನಗೆ ವೀಡಿಯೋಸ್ ಮಾಡಬೇಕು ಅಂತ ಅಲರ್ಟ್ ಆಗ್ತೀನಿ. ಆಗ ಅದು ಒಂದು ರೀಸನ್ನು ನಾನು ಮತ್ತೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಒಬ್ಬೊಬ್ಬರೇ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಿರೋದು ಕೂಡ ಕಾರಣ. ನನ್ನ ಕೈಲಾದಷ್ಟು ದಿವಸ, ಸಾಧ್ಯವಾದಷ್ಟು ದಿವಸ ನಿಮ್ಮ ಜೊತೆ ನನಗೆ ಗೊತ್ತಿರೋದು ಒಳ್ಳೆಯದನ್ನು ಹಂಚ್ಕೋಬೇಕು ಅಂತ ಅಷ್ಟೇ. ಆಮೇಲೆ ಇನ್ನೊಂದೇನೆಂದರೆ, ಯಾವಾಗ 23rd ಏನೋ ಡೇಟು ಸರಿಯಾಗಿ ನೆನಪಿಲ್ಲ, ಇಲ್ಲಿ ಶಿವಮೊಗ್ಗದ ಶುಭಮಂಗಳ ಚೌಲ್ಟ್ರಿಗೆ ಗಿಲ್ಲಿ ಬಂದಿದ್ದ ಸಂಡೇ. ನಾವು ಹೋಗಿದ್ವಿ. ನಾವು ಹೋದಾಗ ಇನ್ನೂ ಬಂದಿರಲಿಲ್ಲ. ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಅದರದ್ದೇ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಾನು ಸ್ವಲ್ಪ ನೋಡ್ಕೊಂಡು ಬಂದ್ಬಿಟ್ಟೆ ಅಷ್ಟೇ. ನನ್ನ ಮಗಳು ಅಲ್ಲೇ ಇದ್ಲು, ಅವಳು ಶೂಟ್ ಮಾಡಿದ್ರು, ಶೂಟ್ ಮಾಡಿಲ್ಲ. ಏನು ಕ್ರೌಡ್ ಇತ್ತು ಅಂದರೆ ಗಿಲ್ಲಿ ಬಂದಾಗ ನಿಜವಾಗ್ಲೂ ತುಂಬಾ ಕ್ರೌಡ್ ಇತ್ತು. ರಾಜಕಾರಣಿಗಳು ಅವರು ಇವರು
ಬಂದಾಗ ಸ್ಟಾರ್ಟಿಂಗೆಲ್ಲ ಸ್ವಾಮೀಜಿಯವರು ಇವರು ಮಾತಾಡ್ತಿದ್ರು. ಅಷ್ಟೊಂದು ಜನ ಇದ್ದರೂ ಅಷ್ಟೊಂದು ಕಾನ್ಷಿಯಸ್ ಆಗಿರಲಿಲ್ಲ ಅವರು. ಆಮೇಲೆ ಗಿಲ್ಲಿ ಬರ್ತಿದ್ದಂಗೆ ಯಪ್ಪ ಸಿಕ್ಕಾಪಟ್ಟೆ ಜನ ಬಂದರು. ನಾನು ಜಾಸ್ತಿ ಹೊತ್ತಿರಲಿಲ್ಲ, ಬಂದ್ಬಿಟ್ಟೆ. ಅದಕ್ಕೆ ನಾನು ಇರೋಷ್ಟು ಸಿಕ್ಕಾಪಟ್ಟೆ ಜನ ಇತ್ತಲ್ಲ, ಹಂಗಾಗಿ ನನಗೆ ಅಲ್ಲಿ ಶೂಟ್ ಮಾಡೋಕ್ಕೆಲ್ಲ ಒಂಥರ ಕನ್ವೀನಿಯೆಂಟ್ ಅನ್ನಿಸ್ಲಿಲ್ಲ. ಹಾಗಾಗಿ ಚುಚ್ಚುವರೆ ತುಣುಕು ತೆಗ್ದಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ ಕನ್ನಡಕದ್ದು ನಿಮಗೆ ಹೇಳಿದ್ದೆ ನಾನು, ಕನ್ನಡಕ ನನ್ನದು ಬ್ರೇಕ್ ಆಯಿತು ಅಂತ. ನಾನು ಲಾಸ್ಟ್ ಟೈಮು ಶಿವಮೊಗ್ಗದ ನಿವಾಸಿಗಳಿಗೆ ಗೊತ್ತಿರುತ್ತೆ, ಶಿವಮೊಗ್ಗ ಆಪ್ಟಿಕಲ್ಸ್ ಎಲ್ರಿಗೂ ಅದು ಚಿರಪರಿಚಿತ, ಸುಮಾರು ವರ್ಷಗಳಿಂದ ಇದ್ದಿದ್ದು. ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಅಲ್ಲಿ ಸ್ಪೆಕ್ಟನ್ನ ತೊಗೊಂಡೆ. ಆದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅಂತ, ಕ್ವಾಲಿಟಿನೂ ಏನು ಇರಲಿಲ್ಲ. 5,500 ತೊಗೊಂಡ್ರು. ಬಟ್ ನೋ ಯೂಸ್, 2 ಸರಿ ಅದು ಬ್ರೇಕ್ ಆಯಿತು. ಅದ್ರ ಪಕ್ಕದಲ್ಲಿ ಒಂದು ವೀನಸ್ ಅಂತ ಇದೆ, ಅದ್ರ ಪಕ್ಕದಲ್ಲಿ ಒಂದು ಮಲ್ಲಿಕಾರ್ಜುನ. ಇದು ಉಲ್ಟಾ ಕಾಣುತ್ತೆ ಮೇ ಬಿ ನಿಮಗೆ. ಮಲ್ಲಿಕಾರ್ಜುನ, JPN ರೋಡ್, ಶಿವಮೊಗ್ಗ, ಮಲ್ಲಿಕಾರ್ಜುನ ಆಪ್ಟಿಕಲ್ಸ್ ಅಂತ. ಇಲ್ಲಿ ಹೋಗಿದ್ದೀರನಾಯ್ತಾ, ಅವರು ಒಂದು ಸರಿ ಅದು ಬ್ರೇಕ್ ಆದಾಗೂ ಕೂಡ ಫ್ರೀಯಾಗಿ ಮಾಡಿಕೊಟ್ಟಿದ್ರು. ಸರಿ, ಇಲ್ಲಿ ಈ ಸರಿ ಶಿವಮೊಗ್ಗ ಆಪ್ಟಿಕಲ್ಸ್ ಹಿಂಗೆ ನಿಮ್ಮ ಹತ್ರನೇ ತೊಗೊಂಡೋಗಿದ್ದು, ಹಿಂಗಾಗಿದೆ ರಿಪೇರಿ ಮಾಡಿಕೊಡ್ತೀರಾ ಅಂದಿದ್ದಕ್ಕೆ ಅವರು ಹ್ಞೂ ಅಂತ ಹೇಳಿದ್ರು. ಅದ್ರ ಸಿಕ್ಕಾಬಟ್ಟೆ ರೇಟ್ ಹೇಳಿದ್ರು ಅವರು. ಎಷ್ಟು ಹೇಳಿದ್ದು ಅಂದರೆ 1,800 ಏನು ಹೇಳಿದ್ರು. ಸರಿ ಬೇಡ ಅಂದ್ಬಿಟ್ಟು, ಇಲ್ಲಿ ಕಾಸ್ಟ್ಲಿ ಅಂತ ಗೊತ್ತಲ್ಲ ಅಂದ್ಬಿಟ್ಟು ಪಕ್ಕದಲ್ಲಿ ಹೋದೆ, ಈ ಮಲ್ಲಿಕಾರ್ಜುನ ಇದಕ್ಕೆ. ಇಲ್ಲಿ ಹೋಗಿದ್ದಕ್ಕೆ ಅವ್ರು ಏನಂದರು, ಬರೀ 600 ಅಂತ ಹೇಳಿದರು. ಅದಕ್ಕೆ ಮೇಡಮ್ ಹೊಸದು ತೊಗೊಂಬಿಡಿ, ಬೈ 1 get 1 ಫ್ರೀ ಇದೆ ಅಂತ ಅಂದರು. ಸರಿ ಅಂತ ತೊಗೊಂಡಿದ್ದಕ್ಕೆ 2,000ಕ್ಕೆ 2 ಸ್ಪೆಕ್ಟ್ ಕೊಟ್ಟಿದ್ದು ನನಗೆ. ಇದೊಂದು ಪಿಂಕ್ ಕಲರು, ಲೈಟ್ ಪಿಂಕು, ತೊಗೊಂಡಿದ್ದು. ಆಮೇಲೆ ಇದೊಂದು ತೊಗೊಂಡೆ, ಬ್ಲ್ಯಾಕ್ ಮತ್ತು ರೆಡ್. ಇದು ಆ್ಯಕ್ಚುಲಿ ಸ್ಪೆಕ್ಟು ನಿಜವಾಗ್ಲೂ ಮುಖದ ಅಂದನ ಕೆಡಿಸ್ಬಿಡುತ್ತೆ. ವಿಧಿ ಇಲ್ಲ, ಕಣ್ಣು ಪ್ರಾಬ್ಲಮ್ ಇದ್ದರೆ ಹಾಕ್ಕೊಳ್ಳೇಬೇಕಾಗುತ್ತೆ. ಸ್ಪೆಕ್ಟ್ ಹಾಕ್ಕೊಂಡ್ರೆ ನಿಜವಾಗ್ಲೂ ಚೆಂದ ಕಾಣಲ್ಲ. ನಿಜವಾಗ್ಲೂ ನಾನು ಜನರಿಗೆ ನಿಮ್ಮಲ್ಲಿ ಒಂದು ಬೇಡಿಕೆ ಅಂತಲೇ ಹೇಳ್ಬೋದು. ಏನಂದರೆ ಮಲ್ಲಿಕಾರ್ಜುನ ಮತ್ತೆ ಗೊತ್ತಲ್ಲ, ಶಿವಮೊಗ್ಗ ಆಪ್ಟಿಕಲ್ಸ್ ಪಕ್ಕದ ಮಲ್ಲಿಕಾರ್ಜುನ ಆಪ್ಟಿಕಲ್ಸಿಗೆ ಹೋಗಿ. ನಿಜವಾಗ್ಲೂ ವರ್ತ್ ಅನಿಸುತ್ತೆ. ಬರೀ 2,000ಕ್ಕೆ ನನಗೆ 2 ಸ್ಪೆಕ್ಟನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡನ್ನ ಕಳ್ಕೊಬೇಡಿ. ತುಂಬ ಚೆನ್ನಾಗಿ ಅವ್ರ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಇರೋವಂಥ ಸ್ಪೆಕ್ಟನ್ನೇ ಕೊಡ್ತಾರೆ. ನೀವುಗಳು ಅಲ್ಲಿ ಹೋಗಿ ಅಂತ ಶಿವಮೊಗ್ಗದ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅವರು ಮೇಡಮ್ ಎಲ್ರಿಗೂ ಹೇಳಿ, ನಿಮ್ಗೆ ಯಾರ ಪರಿಚಯ ಇರೋರಿಗೆ ಹೇಳ್ರಿ ಅಂದರು. ಅದಕ್ಕೆ ನಾನು ಹೆಂಗೂ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಹೇಳೋಣ ಅಂದ್ಕೊಂಡೆ. ಆದರೆ ನಾನು ಅಲ್ಲಿ ಅವತ್ತು ಹೋದಾಗ ನಾನು ಅಲ್ಲಿ ಅಂಗಡಿದು ಕ್ಯಾಪ್ಚರ್ ಮಾಡ್ಕೊಂಬರ್ಬೇಕಿತ್ತು, ಮಾಡಲಿಲ್ಲ. ನೆಕ್ಸ್ಟ್ ಇನ್ನೊಂದು ದಿನ ಸ್ಪೆಕ್ಟನ್ನು ನಾನು ಮಗಳು ಇಸ್ಕೊಂಬರೋಕೆ ಹೋಗಿದ್ಲು. ಅವಳಿಗೆ ಶೂಟ್ ಮಾಡ್ಕೊಂಬಂದರೆ, ಮೊದಲೇ ಗೊತ್ತಲ್ಲ ಅವಳೇನು ಸಪೋರ್ಟಿವ್ ಅಲ್ಲ, ಮಾಡ್ಕೊಂಬಂದಿಲ್ಲ. ಅದಕ್ಕೆ ಎಲ್ರಿಗೂ ನಿಮಗೆ ದುಡ್ಡು ಉಳಿತಾಯ ಆಗಬೇಕು ಅಂದರೆ ಮಲ್ಲಿಕಾರ್ಜುನ ಆಪ್ಟಿಕಲ್ಸ್ಗೆ ಹೋಗಿ. ನಿಜವಾಗ್ಲೂ ನಿಮಗೆ ದುಡ್ಡು ಉಳಿತಾಯ ಆಗತ್ತೆ. ಮತ್ತು ಇನ್ನೊಂದು ಏನಂದರೆ, ನಿಮಗೆಲ್ಲ ದುಡ್ಡು ಸೇವಿಂಗ್ಸ್ ಆಗಬೇಕು ಅಂದರೆ, ಮತ್ತು ಮನೆ ಕಟ್ಟಬೇಕು ಮತ್ತು ದುಡ್ಡು ಸೇವಿಂಗ್ಸ್ ಆಗಬೇಕಂದ್ರೆ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ, ರೋಹಿಣಿ ನಕ್ಷತ್ರ ದಿವಸ ತಾಮ್ರದ ಚೆಂಬಿಗೆ ಇಲ್ಲಿ ಚೀಟಿ ಬರೆದು ನಾನು ಮನೆ ಕಟ್ಟಬೇಕು ಅಂತೇಳಿ ಆ ಚೀಟಿ ಬರೆದ್ಬಿಟ್ಟು ಒಂದೊಂದು ರೂಪಾಯಿ ಕಾಯಿನ ಹಾಕ್ತಾ ಬರಬೇಕು. ನಿಮ್ಗೆ ಎಷ್ಟು ದುಡ್ಡು ಇರುತ್ತೋ ಅಷ್ಟು ಆ ಚೀಟಿ ಜೊತೆಗೆ ಆ ನಕ್ಷತ್ರಗಳು ಬರ್ತಾವಲ್ಲ, ಆ ದಿನ ಕಾಯಿನ್ಗಳನ್ನ ಹಾಕ್ತಾ ಬಂದರೆ ಖಂಡಿತ ನಿಮಗೆ ಆ ಕೆಲಸಗಳು ಫಲಿಸುತ್ತೆ. ನಿಜವಾಗ್ಲೂ ನಕ್ಷತ್ರಗಳಿಗೆ ಮತ್ತು ಡೇಟ್ಗಳಿಗೆ ಎಲ್ಲದಕ್ಕೂ ಅದರದ್ದೇ ಆದ ಸಮಯಗಳಿಗೆ ಮಹತ್ವ ಇದೆ. ಅದನ್ನು ನಾವು ಫಾಲೋ ಅಪ್ ಮಾಡಿದಾಗ ಖಂಡಿತ ಇದು ಸಕ್ಸಸ್ ಆಗುತ್ತೆ. ಏನೇನೋ ಹೇಳಬೇಕು ಅಂದ್ಕೊತೀನಿ, ಹೇಳೋಕ್ಕೆ ಆಗಲ್ಲ. ನಾನೊಂದು ಬುಕ್ಕಲ್ಲಿ ಆ್ಯಕ್ಚುಲಿ ಎಲ್ಲ ಬರ್ಕೊಂಡಿರ್ತೀನಿ ಆಯಿತಾ. ಆ ಬುಕ್ಕು ಇನ್ನೂ ತಂದಿಲ್ಲ.
ಸದ್ಯಕ್ಕೆ ಈಗ ಸಾಕು ಅನ್ಕೊತೀನಿ ಇಷ್ಟಕ್ಕೆ. ಇನ್ನು ಸುಮಾರು ನಾವು ಮನೆಗೆ ಏನೋ ತೊಗೊಂಡ್ವಿ, ಬಟ್ ಅದೆಲ್ಲ ಹೇಳೋದೇನು ಬೇಡ ಅಂತ, ಪರ್ಸ್ನಲ್ಲೇನು ಶೇರ್ ಮಾಡೋದು ಬೇಡ ಅಂತ ಸುಮ್ಮನೆ ಆಗಿದ್ದೀನಿ. ನನ್ನನ್ನು ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಅವರಿಗೆ ಎಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ನಾನೇನೂ ಕೊಡೋಕ್ಕೆ ಆಗಲ್ಲ. ನನ್ನ ಕಡೆಯಿಂದ ನಾನು ಏನು ಹೇಳ್ಬೋದು ಅಂದರೆ, ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಯಾವ ತೊಂದರೆ ತಾಪತ್ರಯ ಬರ್ದಿರ ಒಳ್ಳೆಯ ಆರೋಗ್ಯ ಕೊಟ್ಟು ನಿಮ್ಮ ಕುಟುಂಬನ ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ ಮತ್ತು ಹಾರೈಸ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.